ಹಾಯ್ ಎವ್ರಿಬಡಿ, ನಿಮಗೆಲ್ಲ ARC ರಿಪೋರ್ಟು ಓದಬೇಕೋ ಬೇಡವಾ ಅಂತ. ಫಸ್ಟ್ ಆಫ್ ಆಲ್ ARC ರಿಪೋರ್ಟ್ ಅಂದ್ರೆ ಏನು ಗುರು? ARC ರಿಪೋರ್ಟ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ರಿಪೋರ್ಟ್ ಅಂತ. ಇದು 2006ರಲ್ಲಿ ವೀರಪ್ಪ ಮೊಯ್ಲಿ ಅಧ್ಯಕ್ಷತೆಯಲ್ಲಿ ಈ ರಿಪೋರ್ಟ್ನ ಮಾಡ್ತಾರೆ. ಈ ರಿಪೋರ್ಟು ಒಟ್ಟು ಐ ಥಿಂಕ್ 16 ರಿಪೋರ್ಟ್ ಏನೋ ಬಿಟ್ಟಿದ್ದಾರೆ. ಅದರಲ್ಲಿ ನಾವು ಎಲ್ಲನೂ UPSCಗೆ ಓದ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ಯಾವ್ಯಾವ ರಿಪೋರ್ಟ್ ಇಂಪಾರ್ಟೆಂಟು, ಈ ರಿಪೋರ್ಟ್ ಓದಿದ್ರೆ ನಮಗೆ UPSCಗೆ ತುಂಬ ಯೂಸ್ ಆಗುತ್ತೆ ಅಂತ ರಿಪೋರ್ಟನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಫಸ್ಟ್ ಒನ್ ಎಥಿಕ್ಸ್ ಇನ್ ಗವರ್ನೆನ್ಸ್. ಇದು GS4ಗೆ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಸಿಲೆಬಸ್ ನೋಡಿ, ಎಥಿಕ್ಸ್ ಇನ್ ಗವರ್ನೆನ್ಸ್. ಈ ರಿಪೋರ್ಟು ತುಂಬ ಎಥಿಕ್ಸ್ಗೆ ಯೂಸ್ ಆಗುತ್ತೆ. ಇವನ್ ಕಂಟೆಂಟ್ ಪೇಜ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನೋಡಿ, ಕಂಟೆಂಟ್ ಪೇಜ್ ನೋಡಿ, ಇದು ಎಥಿಕ್ಸ್ ಇನ್ ಪೊಲಿಟಿಕ್ಸ್, ಎಥಿಕ್ಸ್ ಇನ್ ಪಬ್ಲಿಕ್ ಲೈಫ್, ಎಥಿಕಲ್ ಫ್ರೇಮ್ವರ್ಕ್ ಫಾರ್ ಮಿನಿಸ್ಟರ್, ಆಫೀಸ್ ಆಫ್ ಪ್ರಾಫಿಟ್, ಕೋಡ್ ಆಫ್ ಎಥಿಕ್ಸ್ ಫಾರ್ ಸಿವಿಲ್ ಸರ್ವಿಸ್. ಇದೇ ಥರ ನೋಡಿ, ನೀವು ಫುಲ್ ಲೋಕಾಯುಕ್ತ, ಲೋಕಪಾಲು, ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸು ತುಂಬ. ಇದು ಯಾವ ಥರ ಯೂಸ್ ಆಗುತ್ತೆ ಅಂದರೆ ಕೇಸ್ ಸ್ಟಡೀಸ್ ಆ್ಯಸ್ ವೆಲ್ ಆಸ್ ಥಿಯರಿ ಕ್ವಶನ್ಸ್ ಯಾವ ಥರ ಬರ್ತಾವಲ್ಲ, ನೀವು ನೋಡಿರ್ಬೋದು. 120 ಮಾರ್ಕ್ಸ್ಗೆ ಥಿಯರಿ ಕ್ವಶನ್ಸು, 120 ಮಾರ್ಕ್ಸ್ಗೆ ಕೇಸ್ ಸ್ಟಡೀಸ್ ಬರುತ್ತೆ. ಆ ಪ್ರತಿಯೊಂದು ಕ್ವಶನ್ಸಲ್ಲೂ ನಾವು ಈ ರಿಪೋರ್ಟ್ನ ಯೂಸ್ ಮಾಡ್ಬೋದು. ಅದಕ್ಕೆ ಯು ಮಸ್ಟ್ ಆ್ಯಂಡ್ ಶುಡ್ ರೀಡ್ ದಿಸ್ ರಿಪೋರ್ಟ್ ಫಾರ್ ಎಥಿಕ್ಸ್ ಆ್ಯಂಡ್ ಇನ್ GS4. ಓಕೆ, ನೆಕ್ಸ್ಟ್ ರಿಪೋರ್ಟ್ ಬಂದ್ಬಿಟ್ಟು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ. ಕ್ರೈಸಿಸ್ ಮ್ಯಾನೇಜ್ಮೆಂಟು ಈ ರಿಪೋರ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಆ್ಯಸ್ ವೆಲ್ ಆಸ್ ಜಿಯೋಗ್ರಫಿಗೂ ಯೂಸ್ ಆಗುತ್ತೆ. ಜಿಯೋಗ್ರಫಿ ಯಾಕೆಂದರೆ ಇದು ಎರಡು ಇಂಟರ್ಲಿಂಕೇಜ್ ಸಬ್ಜೆಕ್ಟು, ಜಿಯೋಗ್ರಫಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟು. ಇದರಲ್ಲಿ ಅರ್ಥಕ್ವೇಕ್ ಎಲ್ಲಿ ಬಂದಿದ್ದಾವೆ, ಅರ್ಥಕ್ವೇಕ್ ಎಲ್ಲೆಲ್ಲ ಆಗಿದ್ದಾವೆ, ಮತ್ತು ಆಗ ಯಾವ ಆಕ್ಷನ್ ತಗೊಂಡಿದ್ದಾರೆ ಅವರು, ಮತ್ತು ಬಂದರೆ ಯಾವ ಥರ ನಾವು ತಗೋಬೇಕು, ಆ್ಯಕ್ಚುಲಿ ಯಾಕೆ ಬರ್ತವೆ, ಅದೆಲ್ಲನೂ ಫುಲ್ ಡೀಟೇಲ್ಸ್ ಆಗಿರ್ತಾರೆ. ನಿಮ್ಮ ರಿಪೋರ್ಟು ತುಂಬ ಯೂಸ್ ಆಗುತ್ತೆ. ಯಾವ ಥರ ಅಂದರೆ ಡಿಸಾಸ್ಟರ್ ಟೈಮಲ್ಲಿ ಯಾವ್ಯಾವ ಥರ ನಾವು ಪ್ರಿಕಾಷನ್ಸ್ ತಗೋಬೇಕು, ಮತ್ತು ಯಾವ್ಯಾವ ಡಿಸಾಸ್ಟರ್ ಬಂದಿದ್ದಾವೆ ನೋಡಿ. ಇದು ಫುಲ್ಲು ಕಂಟೆಂಟ್ ಪೇಜು. ಒಂದ್ಸತಿ ಸ್ಟಾಪ್ ಮಾಡಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಹ್ಯೂಮನ್ ಕ್ಯಾಪಿಟಲ್ ಅಂತ. ಆ್ಯಕ್ಚುಲಿ ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಗವರ್ನೆನ್ಸು ಮತ್ತು ಸೋಷಿಯಲ್ ಜಸ್ಟಿಸು ಮತ್ತು ನಾವು ಥ್ರೂಔಟ್ ಪೇಪರ್ಸ್ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇದು ತುಂಬ ಯೂಸ್ ಆಗುತ್ತೆ. ಈ ರಿಪೋರ್ಟ್ ನೀವು ಓದಲೇಬೇಕು. ಅದಕ್ಕೋಸ್ಕರ ಇದು GS2 ಸೋಷಿಯಲ್ ಜಸ್ಟಿಸು ಗವರ್ನೆನ್ಸ್ಗೆ ಯೂಸ್ ಆಗುತ್ತೆ. ಇದು ಓದಿ. ನೆಕ್ಸ್ಟು ರೈಟ್ ಟು ಇನ್ಫಾರ್ಮೇಷನ್ ಅಂತ. ರೈಟ್ ಟು ಇನ್ಫಾರ್ಮೇಷನ್ ರಿಪೋರ್ಟ್ ಇದೆ. ಈ ರಿಪೋರ್ಟು ನೀವು ನನ್ನ ಪ್ರಕಾರ ನಾನು ಫುಲ್ ಓದಿದೆ. ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ನಾನು ನೋಡಿನಲ್ಲ, ಇದೇ ನಿಮಗೆ ಸಾಫ್ಟ್ ಕಾಪಿ ಸಿಕ್ಕಿದ್ರೆ ಅಲ್ಲೇ ಒಂದು ನೋಡಿ ಓದಿ. ಯಾಕೆಂದರೆ ಇದರಲ್ಲಿ ಒಂದು ಬಾರಿ ಕ್ವಶನ್ ಬಂದಿದೆ. ಯಾವುದು ಅಂದರೆ ರೈಟ್ ಇನ್ಫಾರ್ಮೇಷನ್ ಮತ್ತು ಸೀಕ್ರೆಸಿ ಆ್ಯಕ್ಟು ಮತ್ತು ಎವಿಡೆನ್ಸ್ ಆ್ಯಕ್ಟು. ಆ ಬೇಸಿಸ್ ಮೇಲೆ ಒಂದು ಕ್ವಶನ್ ಬಂದಿದೆ. ಆ ಕ್ವಶನ್ನು ಆ್ಯಕ್ಚುಲಿ ಬಂದಿರೋದೇ ಈ ರಿಪೋರ್ಟಿಂದ. ಈ ರಿಪೋರ್ಟ್ ಓದಿದರೆ ಆ ಕ್ವಶನ್ ಬರೆಯೋಕ್ಕೆ ಈಸಿ. ಐ ಥಿಂಕ್ ನನ್ನ ಪ್ರಕಾರ ಅಷ್ಟು ಜಾಸ್ತಿ ಯೂಸ್ ಆಗೋಲ್ಲ. ಬಟ್ ನಿಮ್ಮ ವಿಶ್ಯು ಆ ಕಂಟೆಂಟ್ ನೋಡಿ ನೀವು ಕಂಟಿನ್ಯೂ ಆಗ್ಬೋದು. ನನ್ನ ಪ್ರಕಾರ ಬೇಡ ಅಂತ. ಇದಾಯಿತು ಇವತ್ತಿನ ARC ರಿಪೋರ್ಟ್ ಬಗ್ಗೆ ಇನ್ಫಾರ್ಮೇಷನ್. ಮತ್ತು ನೆಕ್ಸ್ಟ್ ಏನಂದರೆ UPSC ನೀವು ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ. ಮೋಸ್ಟ್ ಆಫ್ ದಿ ಕ್ವಶನ್ ಕೇಳಿದೆ ಇದ್ರ ಮೇಲೆ. ನಾನು ಹೇಳ್ತಿರೋದು ಈ ರಿಪೋರ್ಟ್ ಓದಿದ್ದಕ್ಕೆ ನೀವೆಲ್ಲನೂ ಬರಿತೀನಿ ಅಂತ ಅಲ್ಲ. ಬಟ್ ದಿಸ್ ರಿಪೋರ್ಟು ಎಲ್ಪ್ ಆಗೇ ಆಗುತ್ತೆ ನಿಮಗೆ. ಏನಕ್ಕೆ ಅಂದರೆ ಈಗ ಒಂದು ನಾಲೆಡ್ಜ್ ಇರಲ್ಲ ಗೌರ್ಮೆಂಟ್ ಬಗ್ಗೆ, ಆ ಥರ ಗೌರ್ಮೆಂಟ್ ಯಾವ್ಯಾವ ಥರ ರೆಕಮೆಂಡೇಶನ್ ಮಾಡುತ್ತೆ ಅಷ್ಟು ಗೊತ್ತಿರಲ್ಲ ಯಾವ್ಯಾವ ಥರ ಏನೇನು ಅಂತ. ಸೊ ಈ ರಿಪೋರ್ಟ್ ನಿಮಗೆ ಒಂದು ಕಂಟೆಂಟ್ನ ತಗೊಳೋದಕ್ಕೆ ಮತ್ತು ಒಂದು ಸ್ಟ್ರಕ್ಚರಿಂಗ್ ಯಾವ ಥರ ರಿಪೋರ್ಟ್ಸ್ನ ಬರೀತಾರೆ ಅದೇ ಥರ ನಾವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡೋಕ್ಕೆ ಹೆವಿ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀವು ಯಾರ್ಯಾರು ಕಾಂಪಿಟೇಟಿವ್ ಎಸ್ಪೆಷಲ್ ಫಾರ್ UPSC CSಗೆ ಓದ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ ವಿಡಿಯೋನ. ಈ ರಿಪೋರ್ಟು ಇಂಪಾರ್ಟೆಂಟು. ಒಂದ್ಸತಿ ಇಷ್ಟು ರಿಪೋರ್ಟು 3 ರಿಪೋರ್ಟ್ಸ್ ಇದಾವಲ್ಲ, ಅವನ್ನ ಒಂದ್ಸತಿ ನೋಡಿ, ಇಲ್ಲ ಆನ್ಲೈನಲ್ಲೂ ಒಂದ್ಸತಿ ನೀವು ಚೆಕ್ ಮಾಡಿ, ಸಿಗುತ್ತೆ. ಆರ್ಕ್ ರಿಪೋರ್ಟ್ ಅಂತ ಚೆಕ್ ಮಾಡಿ, ಅಲ್ಲೇ ಬರುತ್ತೆ ವೆಬ್ಸೈಟಲ್ಲಿ. ಆ್ಯಕ್ಚುಲಿ ವೆಬ್ಸೈಟೇ ಇದೆ, ಆರ್ಕ್ ರಿಪೋರ್ಟ್ ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಸಾಫ್ಟ್ ಕಾಪಿಲಾರ ಓದಿ, ಇಲ್ಲ ಹಾರ್ಡ್ ಕಾಪಿ ತೆಗಿಸಿ ಅಲ್ಲಾರ ಓದಿ. ಜೈ ಹಿಂದ್.